ಇದು ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ. ಆಸ್ಪತ್ರೆಯ ಬೆಡ್ ಮೇಲೆ ಶ್ವಾನ ಮಲಗಿರುವಂತಹ ಘಟನೆಯೊಂದು ನಡೆದಿದೆ. ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಇದು. ಸರ್ಕಾರಿ ಆಸ್ಪತ್ರೆಯ ಬೆಡ್ ಮೇಲೆ ಶ್ವಾನ, ರೋಗಿಗಳ ಬೆಡ್ ಮೇಲೆ ಮಲಗಿದ್ದ ಶ್ವಾನ ಡೊಂಗರಗಾಂವ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಧ್ವಾನ ಆಗಿದೆ ಎನ್ನುವುದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶ್ವಾನ ಪ್ರತ್ಯಕ್ಷವಾಗಿದೆ, ಬೆಡ್ ಮೇಲೆ ಮಲಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಹೇಗೆ ರೋಗಗ್ರಸ್ತವಾಗಿದೆ ಎನ್ನುವುದಕ್ಕೆ ಈ ರೀತಿಯ ದೃಶ್ಯಗಳು ಸಾಕ್ಷಿಯಾಗಿರುವಂಥದ್ದು. ಒಂದು ಕಡೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸರಣಿ ಸಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ, ಸ್ವಚ್ಛತೆ ಹೇಗಿದೆ, ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಇವೆಲ್ಲವೂ ಕೂಡ ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಮಲಗಬೇಕಾದಂತಹ ಬೆಡ್ ಮೇಲೆ ಶ್ವಾನ ಪ್ರತ್ಯಕ್ಷವಾಗ್ತಾ ಇದೆ ಅಂದ್ರೆ ಏನ್ ಪರಿಸ್ಥಿತಿಯಲ್ಲಿ ಅಂತ ಹೇಳಿ, ಇದ್ಯಾವುದು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ, ಹೇಗೆ ಅಂತ ಹೇಳಿ ಪ್ರವೀಣ್ ರೆಡ್ಡಿ? ಪ್ರೇಮ್, ಕಲಬುರಗಿಯ ಬಹುತೇಕ PSCಗಳಲ್ಲಿ ಅಂದ್ರೆ ಯಾವ ರೀತಿಯಾಗಿ ರೋಗಿಗಳಿಗೆ ಬಂದಂತಹ ರೋಗಿಗಳಿಗೆ ಚಿಕಿತ್ಸೆ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೋಗಿಗಳು ಮಲಗಬೇಕಾದಂತಹ ಒಂದು ಬೆಡ್ಗಳ ಮೇಲೆ ನಾಯಿಗಳು ಬಂದು ಮಲಗುವಂತಹ ದೃಶ್ಯಗಳು ಈಗ ಕಂಡು ಬರ್ತಾ ಇದೆ. ಇದೇನಂದ್ರೆ ಕಲಬುರಗಿಯ ಡೊಂಗರಗಾಂವ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಒಂದು ಆಹ್ವಾನ ನಡೆದಿದೆ. ಯಾಕಂದ್ರೆ ಅಲ್ಲಿ ಒಟ್ಟು 4 ಜನ ಸ್ಟಾಫ್ ನರ್ಸ್ಗಳಿದ್ರು ಕೂಡ ಅವರು ಬೆಳಗ್ಗೆ 11ರಿಂದ 12 ಗಂಟೆ ಆದ್ರೂ ಕೂಡ ಯಾರೊಬ್ರು ಕೂಡ ಆ ಒಂದು PSCಗಳಿಗೆ ಭೇಟಿಯನ್ನು ಕೊಡೋದಿಲ್ಲ. ಹೀಗಾಗಿ ಏನಂದ್ರೆ ಅಲ್ಲಿ ಇರುವಂತಹ ವೈದ್ಯರಾಗಿರ್ಬೋದು, ಸ್ಟಾಫ್ ನರ್ಸ್ ಆಗಿರ್ಬೋದು, ಬೇರೆ ಸಿಬ್ಬಂದಿಗಳಾಗಿರ್ಬೋದು, ಹೇಳೋರಿಲ್ಲ ಕೇಳೋರಿಲ್ಲ ಎಂಬುವಂತಹ ಪರಿಸ್ಥಿತಿ ಬಂದಿದ್ದು, ಅಲ್ಲಿ ಬಹುತೇಕ ರೋಗಿಗಳು ಚಿಕಿತ್ಸೆಗೆ ಅಂತ ಹೋದ್ರು ಕೂಡ ಯಾರೊಬ್ಬ ಸ್ಟಾಫ್ ನರ್ಸ್ ಆಗ್ಲಿ ವೈದ್ಯರಾಗ್ಲಿ ಯಾರು ಕೂಡ ಅಲ್ಲಿ ಸಿಗೋದಿಲ್ಲ. ಹೀಗಾಗಿ ಏನಂದ್ರೆ ಅದೊಂದು ಪಶು ಆಸ್ಪತ್ರೆ ಅಂತ ಈಗ ಸದ್ಯ ಬಿಂಬಿತವಾಗ್ತಾ ಇದೆ. ಸೊ ಈಗ ಇದಕ್ಕೆ ಏನಂದ್ರೆ ಆ ಒಂದು ಆಸ್ಪತ್ರೆಯ ಬೆಡ್ಗಳ ಮೇಲೆ ಹೋಗಿ ನಾಯಿಗಳು ಮಲಗುವಂತಹ ಪರಿಸ್ಥಿತಿ ಕೂಡ ಬಂದಿದೆ. ಸೊ ಇದ್ರ ಬಗ್ಗೆ DHO ಅವರು ಗಮನ ಹರಿಸಬೇಕಾಗುತ್ತೆ. ಇಲ್ಲಿ ಯಾರು ಒಂದು ತಪ್ಪಿತಸ್ಥರಿದ್ದಾರೆ ಅಂದ್ರೆ ಪ್ರಮುಖವಾಗಿ ಸರಿಯಾದ ಸಮಯಕ್ಕೆ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಬರಬೇಕಾದಂತಹ ಆ ಆಸ್ಪತ್ರೆಯ ವೈದ್ಯರಾಗಿರ್ಬೋದು ಮತ್ತು ಸಿಬ್ಬಂದಿಗಳು ಅವರ ಒಂದು ನಿರ್ಲಕ್ಷ್ಯ ಇಲ್ಲಿ ಎದ್ದು ತೋರ್ತಾ ಇದೆ. ಹೀಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲಿಗೆ ಬಂದಂತಹ ರೋಗಿಗಳಿಗೆ ಚಿಕಿತ್ಸೆ ಕೊಡಿಸುವಂತಹ ಕೆಲಸಕ್ಕೆ ಈಗ DHO ಅವರು ಮುಂದಾಗಬೇಕಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ನಾಯಿ ಗುಲ್ಕಸ್ ಹಚ್ಚಾರ ಬೇ 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 ನಾಯಿ ಗುಲ್ಕಸ್ ಹಚ್ಚಾರ ಬೇ